ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ನಿಂದ ಗಿಲ್ಲಿಗೆ ಮಹಾಮೋತ್ಸವ. 13 ವರ್ಷ ಕಳೆದರೂ ಕೂಡ ಬಿಗ್ ಬಾಸ್ನಿಂದ ಕೇವಲ ಬಿಗ್ ಬಾಸ್ ಟ್ರೋಫಿಯಿಂದ ಗೆದ್ದಂಥ ವ್ಯಕ್ತಿಗೆ ಕೇವಲ 50 ಲಕ್ಷ ರೂಪಾಯಿ ಮಾತ್ರ ಹಣ ಮಂಜೂರು. ಬೆಲೆ ಏರಿಕೆಯ ನಡುವೆಯೂ ಕೂಡ ಜಾಸ್ತಿ ಮಾಡಿಲ್ಲ ಬಿಗ್ ಬಾಸ್ ಟ್ರೋಫಿಯ ಬಹುಮಾನದ ಮೊತ್ತ. ಜೊತೆಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಒಂದು ದೊಡ್ಡದಾದಂಥ ಒಂದು ಸದ್ದು ಮಾಡ್ತಿರುವಂಥ ವಿಷಯ ಆಗಿದೆ. ಜೊತೆಗೆ ನಂದು ಕೂಡ ಒಂದು ಭಾವನೆ ಇದೆ. 2006ರಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಅಭಿವೃದ್ಧಿಗಾಗಿ BPL ಕುಟುಂಬಗಳಿಗೆ 2006ರಲ್ಲಿ ಪ್ರಾರಂಭವಾದಂಥ ಭಾಗ್ಯಲಕ್ಷ್ಮಿ ಹಣ ಕೂಡ ಇಂದಿಗೂ 1 ಲಕ್ಷ ರೂಪಾಯಿ ಮಾತ್ರ ಇದೆ. ಅಂದರೆ 20 ವರ್ಷಗಳ ನಂತರವೂ ಕೂಡ ಇಂದಿಗೂ ಕೂಡ 1 ಲಕ್ಷ ಮಾತ್ರ ಇದೆ. ಅದನ್ನು ಕೂಡ ಯಾಕೆ ಏರಿಕೆ ಮಾಡ್ತಾ ಇಲ್ಲ? ಹಣದುಬ್ಬರ ನಗ್ತಾ ಇದೆ. ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಇಲ್ಲಿಯ ವಿಷಯಕ್ಕೆ ಬರುವ ಮೊದಲು ನಾನು ರಾಜ್ಯ ಸರ್ಕಾರದಲ್ಲಿ ಇದ್ದಂಥ ಒಂದು ತುಂಬ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಹೆಣ್ಣು ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಅಭಿವೃದ್ಧಿಗಾಗಿ BPL ಕುಟುಂಬದ ಹೆಣ್ಣು ಮಕ್ಕಳಿಗೆ ಕೊಡಲ್ಪಟ್ಟಂಥ ಒಂದು ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ. ಅದು ಕೂಡ 2006ರಲ್ಲಿ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತಂತು. ಅಂದರೆ BPL ಕುಟುಂಬದ ಪ್ರತಿ ಹೆಣ್ಣುಮಕ್ಕಳಿಗೂ ಕೂಡ, ಅಂದರೆ ಮೊದಲ 2 ಹೆಣ್ಣುಮಕ್ಕಳಿಗೆ 1 ಲಕ್ಷ ರೂಪಾಯಿಯನ್ನು ಬಾಂಡ್ ಮುಖಾಂತರ, ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ಮುಖಾಂತರ ಅದನ್ನು ಮಂಜೂರು ಮಾಡಲಾಗುತ್ತೆ. ಅದಾದ ನಂತರ 18 ವರ್ಷದ ನಂತರ ಅದನ್ನು 1 ಲಕ್ಷ ರೂಪಾಯಿಯನ್ನು ಆ ಕುಟುಂಬಗಳಿಗೆ ಕೊಡುತ್ತೆ. ಅದು ಶಿಕ್ಷಣ ಮತ್ತು ಉನ್ನತ ಶಿಕ್ಷಣಕ್ಕೆ ಮತ್ತು ಅವರ ಮದುವೆಗೆ ಕೂಡ ಒಳ್ಳೆಯದಾಗತ್ತೆ ಅನ್ನೋಂಥ ಕಾರಣಕ್ಕೆ, ಸಹಾಯ ಆಗುತ್ತೆ ಅನ್ನೋಂಥ ಕಾರಣಕ್ಕೆ ಕೆಲವೊಂದು ಕಂಡೀಷನ್ ಕೂಡ ಇದೆ. ಅಂದರೆ 8ನೇ ತರಗತಿ ತನಕ ಅವರು ಓದಿರಬೇಕು, ಜೊತೆಗೆ 18 ವರ್ಷದೊಳಗೆ ಮದುವೆ ಆಗಿರಬಾರ್ದು. ಕೆಲವೊಂದಿಷ್ಟು ಕಂಡೀಷನ್ಸ್ ಇದೆ. ಅದು 18 ವರ್ಷ ಆದ ನಂತರ ಅದನ್ನು ಅವರು ಬಳಸ್ಬೋದು. ಅಂದರೆ ಆ ಮಗುವಿನ ಒಂದು ಮದುವೆಯೋ ಅಥವಾ ಮಗುವಿನ ಒಂದು ವೈಯಕ್ತಿಕ ಕಾರಣಕ್ಕಾಗಿ ಅದನ್ನು ಬಳಸ್ಬೋದು ಅನ್ನೋಂಥ ಒಂದು ಅತ್ಯುತ್ತಮವಾದಂಥ ಯೋಜನೆ 2006ರಲ್ಲಿ ಅಂದಿನ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿತ್ತು. ಅದಾದ ನಂತರ 2021-22ರ ಸುಮಾರಕ್ಕೆ ಅಮೆರಿಕ ಕೂಡ ಅದನ್ನು ಒಂದು ಜಾರಿಗೆ ತಂದು ಅಲ್ಲೂ ಕೂಡ ಸರಿಸುಮಾರು 80,000 ರೂಪಾಯಿ ಹಣವನ್ನು ಅಲ್ಲಿನ ಮಗುವಿಗೆ ಡಿಪಾಸಿಟ್ ಮಾಡುವಂಥ ಒಂದು ಯೋಜನೆ ಕೂಡ ಕೆಲ ದಿನಗಳ ಹಿಂದೆ ನಾನು ಕೂಡ ಓದಿದ್ದೆ. ಅದು ಮಹತ್ವಾಕಾಂಕ್ಷಿ ಯೋಜನೆ. ಆದರೆ ಇಂದಿಗೂ ಕೂಡ ಅದು 1 ಲಕ್ಷ ಮಾತ್ರ ಇದೆ. ನೋಡಿ, 20 ವರ್ಷ ಆಯಿತು. 2006ರಲ್ಲಿ 2026ರಲ್ಲಿ 2006ರಲ್ಲಿ 1 ಲಕ್ಷ ರೂಪಾಯಿ ಡಿಪಾಸಿಟ್, ಅಂದರೆ ಅಲ್ಲಿ ಕೆಲವೊಂದು ಅಮೌಂಟನ್ನು ಡಿಪಾಸಿಟ್ ಮಾಡಿರ್ತಾರೆ. ಅದಾದ ನಂತರ ಈಗ ಮೊನ್ನೆ ಹೋದ ವರ್ಷ ಕೂಡ ಕೆಲವೊಬ್ಬರಿಗೆ ಸಿಕ್ತು, 25ರಲ್ಲಿ 24ರಲ್ಲೂ ಕೂಡ ಕೆಲವೊಬ್ಬರಿಗೆ ಸಿಕ್ತು 18 ವರ್ಷ ಆದ ನಂತರ. ಆಗ 1 ಲಕ್ಷ ರೂಪಾಯಿ ಅಂದರೆ ಸ್ವಲ್ಪ ಬೆಲೆ ಇರುತ್ತೆ. ಅದನ್ನು ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು, ಶಿಕ್ಷಣಕ್ಕೋ, ಸ್ಕೂಲ್ ಫೀಸಿಗೋ ಅಥವಾ ಕಾಲೇಜ್ ಫೀಸಿಗೋ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಆದರೆ ಅದೇ ಈಗ ಹುಟ್ಟಿದ ಮಗು, 2026ರಲ್ಲಿ ಹುಟ್ಟಿದ ಮಗು, ಸರಿಸುಮಾರು 2043-44ರಲ್ಲಿ ಆ ಮಗುವಿಗೆ ನೀವು ಕೇವಲ 1 ಲಕ್ಷ ಕೊಡ್ತೀವಿ ಅಂದರೆ ಆಗ ಆ ಹಣದ ಬೆಲೆ ಎಷ್ಟಿರ್ಬೋದು? ಅದು ಯಾಕಾಗಿ ಯೂಸ್ ಆಗಿರ್ಬೋದು? ಅಂದರೆ ಯಾವ ಕಾರಣಕ್ಕಾಗಿ ಯೂಸ್ ಮಾಡಲಿಕ್ಕೆ ಸಾಧ್ಯ? ಅದು 2043-44ರಲ್ಲಿ ನೀವು ಕೊಡುವಂಥ 1 ಲಕ್ಷ ರೂಪಾಯಿ ಹಣ ಯಾವ ಒಂದು ಮಟ್ಟಿಗೆ ಯೂಸ್ ಮಾಡ್ಕೊಳ್ಬೋದು? ಸರ್ಕಾರಿ ಫೀಸ್ ನೋಡಿದಾಗ ಈಗ ಲಕ್ಷ ಆಗಿದೆ. ನೀವು PUC ತನಕ ಏನೋ ಆರಾಮಾಗಿ ಓದ್ಬೋದು. ಆದರೆ ನೀವು ಡಿಗ್ರಿ ಅಂತ ಬಂದಾಗ, ವೃತ್ತಿಪರ ಕೋರ್ಸ್ ಅಂತ ಬಂದಾಗ ಈಗಲೇ ಸರ್ಕಾರ ನಿಗದಿ ಮಾಡಿದಂಥ ಒಂದು ಕಾಲೇಜುಗಳಲ್ಲಿ 1 1.5 ಲಕ್ಷ 2 ಲಕ್ಷ ಇದೆ ಪ್ರತಿ ವರ್ಷ. ಹಾಗಾಗಿ 2043ರಲ್ಲಿ ಆ ಒಂದು ಹಣ ಅಥವಾ ಆ ಫೀಸ್ ಎಷ್ಟು ಜಾಸ್ತಿ ಆಗಿರ್ಬೋದು ಅದನ್ನು ಮಾತ್ರ ಲೆಕ್ಕ ಮಾಡದೆ ಸರ್ಕಾರ ಕೂಡ ಯಾಕೆ ಇಂದಿಗೂ ಕೂಡ ಅದನ್ನು ಹಾಗೆ ಇಟ್ಟಿದೆ? ಕೆಲವೊಂದು ಮಾಹಿತಿ ಪ್ರಕಾರ ಅಥವಾ ಒಂದು ಬಲ್ಲ ಮೂಲಗಳ ಪ್ರಕಾರ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತು ಕೇಂದ್ರ ಸರ್ಕಾರದ ಮಕ್ಕಳ ಸುಕನ್ಯಾ ಕಲ್ಯಾಣ ಯೋಜನೆ ಕೂಡ ಮರ್ಜ್ ಆಗಿ ಈಗ 1,27,000 ರೂಪಾಯಿ ಸಿಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಆದರೆ ರಾಜ್ಯ ಸರ್ಕಾರ ಯಾಕೆ ಅದನ್ನು 1 ಲಕ್ಷದಿಂದ 1 ಲಕ್ಷಕ್ಕೆ ಮಾತ್ರ ಇಟ್ಟಿದೆ? ಅದನ್ನು ಯಾಕೆ? ಅದು ಯಾರೇ ಆಗಿರ್ಬೋದು. ನಾವು ಕಂಡಂಥ 3-4 ಮುಖ್ಯಮಂತ್ರಿಗಳನ್ನು ನೋಡಿದ್ರೂ ಕೂಡ ಯಡಿಯೂರಪ್ಪ, ಕುಮಾರಸ್ವಾಮಿ, ಸಿದ್ದರಾಮಯ್ಯ ಅವರೇ ಪದೇ ಮುಖ್ಯಮಂತ್ರಿ ಆಗ್ತಿದ್ರೆ, ಇನ್ನು ಮುಂದೆ DK ಶಿವಕುಮಾರ್ ಬಂದ ನಂತರ ಇದನ್ನು ಸ್ವಲ್ಪ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ಕೂಡ ನನ್ನ ಆಸೆ. ಯಾಕಂದರೆ ಈ ವಿಷಯ ಯಾಕೆ ಬಂತಂದರೆ, ಮೊನ್ನೆ ಆದಂಥ, ಅಂದರೆ ಮೊನ್ನೆ ಕಂಪ್ಲೀಟ್ ಆದಂಥ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿ ಗೆದ್ದಾಗ ನನಗೂ ಅನಿಸಿದ್ದು ಸಹಜ. ಯಾಕಂದರೆ ನಾವು ಕೂಡ 12 ಸೀಸನ್ ನೋಡಿದ್ದೇವೆ. ಅದರಲ್ಲೂ ಗಿಲ್ಲಿ ಇರಲಿ ಅಥವಾ ಬೇರೆ ಯಾವುದೇ ಕ್ಯಾಂಡಿಡೇಟ್ ಇರಲಿ, ನೀವು ಒಂದು ಬಹುಮಾನದ ಮೊತ್ತವನ್ನು ಪದೇ ವರ್ಷಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಅಥವಾ 5%, 6% ಏರಿಸಿಲ್ಲ ಅಂದರೆ ಆ ಬಹುಮಾನದ ಮೊತ್ತಕ್ಕೆ ಒಂದು ಬೆಲೆ ಇರಲ್ಲ. ನೀವು 2013ರಲ್ಲಿ ಪ್ರಥಮವಾಗಿ ಕರ್ನಾಟಕದಲ್ಲಿ ಅಂದರೆ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ 1 ಸ್ಟಾರ್ಟ್ ಆದಾಗ ಅಲ್ಲಿ ವಿಜಯ ರಾಘವೇಂದ್ರ ವಿನ್ ಆಗ್ತಾರೆ. ಅವರಿಗೂ ಕೂಡ ನೀವು 50 ಲಕ್ಷ ಕೊಟ್ಟಿರ್ತೀರಿ. ಅದಾದ ನಂತರ ಸೀರೀಸ್ ಆಫ್ ನಂಬರ್ಸ್ ಅಂದರೆ ಶೋ ಆಗುತ್ತೆ, ಪ್ರತಿ ವರ್ಷವೂ ಕೂಡ ಶೋ ಆಗುತ್ತೆ. ಅದಾದ ನಂತರ 2026ರಲ್ಲೂ ಕೂಡ ದಟ್ ಮೇ ಬಿ ಗಿಲ್ಲಿ ಅವ್ರು ಬೇರೆ ಯಾರೇ ಆಗಿದ್ರು ಕೂಡ ನೀವು ಅದೇ ಅಮೌಂಟನ್ನು ಈಗಲೂ ಕೊಡ್ತೀರಿ. ಅಂದರೆ ನೀವು ಯಾವುದೇ ಒಂದು ಗೌರ್ಮೆಂಟ್ ಬ್ಯಾಂಕಲ್ಲಿ 1 ಲಕ್ಷ ಅಮೌಂಟ್ ಇಟ್ಟಾಗಲೂ ಕೂಡ ಅಲ್ಲಿ 8% ಬಡ್ಡಿ ಬರುತ್ತೆ ಅಂದಾಗ
ನೀವು 2013ರಲ್ಲಿ ಇಟ್ಟಂಥ 50 ಲಕ್ಷ ಇವತ್ತಿಗೂ 50 ಲಕ್ಷಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ. 2013ರಲ್ಲಿ 50 ಲಕ್ಷ ಹಣವನ್ನು ನೀವು ಏನಾದರೂ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದರೆ ಈಗ ಅದು 4-5 ಕೋಟಿ ಆಗಿರ್ತಿತ್ತು. ಓಕೆ ಬೇಡ, ಗೌರ್ಮೆಂಟ್ ಬ್ಯಾಂಕಲ್ಲಿ ಡಿಪಾಸಿಟ್ ಆಗಿ ಇಟ್ಟರೂ ಕೂಡ ಅದು ಡಬಲ್ 1 ಕೋಟಿ 1.25 ಕೋಟಿ ಆಗ್ತಿತ್ತು. 13 ವರ್ಷ ಆಗಿದೆ, ಆದರೂ ಕೂಡ ಅದನ್ನು ಹಣವನ್ನು ನೀವು ಜಾಸ್ತಿ ಮಾಡ್ತಿಲ್ಲ ಎನ್ನುವಂಥ ಕೂಗು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಹಾಗಾಗಿ ಬಿಗ್ ಬಾಸ್ನಿಂದ ಗಿಲ್ಲಿಗೆ ಮಹಾಮೋಸ 13 ವರ್ಷ ಕಳೆದರೂ ಬಿಗ್ ಬಾಸ್ ತಂಡ ಯಾಕೆ ಈ ಪ್ರೈಸ್ ಮನಿಯನ್ನು ಯಾಕೆ ಜಾಸ್ತಿ ಮಾಡಿಲ್ಲ ಎನ್ನುವಂಥ ಒಂದು ಕೂಗು ಕೇಳಿ ಬರ್ತಾಯಿದೆ. ಜೊತೆಗೆ ಈ ಎಲ್ಲದರ ನಡುವೆ ಹಣದುಬ್ಬರ ನಗ್ತಿದೆ. ನಾನು ಜಾಸ್ತಿ ಆದರೂ ಕೂಡ ನಿಮ್ಮ ಅಮೌಂಟ್ ಜಾಸ್ತಿ ಆಗಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಣದುಬ್ಬರ ನಗ್ತಿದೆ ಅನ್ನುವಂಥ ಒಂದು ಪೋಸ್ಟ್ ಕೂಡ ವೈರಲ್ ಆಗಿತ್ತು. ಅದನ್ನು ನಾನು ಸೇವ್ ಮಾಡ್ಕೊಂಡಿಲ್ಲ, ಆದರೆ ಸಿಕ್ಕಾಗ ಅದನ್ನು ಹಾಕ್ತೇನೆ. ಇದರ ಅರ್ಥ ಇಷ್ಟೇ, ಪ್ರತಿ ವರ್ಷ ಕೂಡ ಇಂತಿಷ್ಟು ಹಣವನ್ನು ಅಂದರೆ ಈ ಬೆಲೆ ಏರಿಕೆ ಆಗ್ತಿದೆ. ಈ ಬೆಲೆ ಏರಿಕೆ ಅದು ಒಂಥರ ಸಾರ್ವಜನಿಕ ಕಾಯಿಲೆ ಅಂತಾರಲ್ಲ, ಆ ಥರ ಆಗ್ತಿದ್ರು ಕೂಡ ಯಾಕೆ ಬಿಗ್ ಬಾಸ್ ತಂಡ ಇದನ್ನು ಗಮನದಲ್ಲಿಟ್ಕೊಂಡು ಆಗ 50 ಲಕ್ಷ ಅಂದರೆ 13ರಲ್ಲಿ 50 ಲಕ್ಷ ಅಂದರೆ ಅದು ಬಿಗ್ ಅಮೌಂಟು. ಆದರೆ ಈಗ ಅದರ ಬೆಲೆ 2 ಕೋಟಿ ಆದರೂ ಕೂಡ ಕಡಿಮೆನೇ. ಆ ಲೆವೆಲಿಗೆ ಹಣದುಬ್ಬರ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಆಗಿದ್ದಂಥ ಒಂದು ಶರ್ಟಿನ ಬೆಲೆ ಈಗ 300 ರೂಪಾಯಿ, 100 ರೂಪಾಯಿನ ಒಂದು ಬೆಲೆ ಈಗ 300-400 ರೂಪಾಯಿ ಆಗಿದೆ. ಆಗಿದ್ದಂಥ ಒಂದು ಪೇಮೆಂಟ್ ಈಗ ಸರ್ಕಾರವೇ 6th ಪೇ 7th ಪೇ 8th ಕಮಿಷನ್ ಮುಖಾಂತರ ಅದನ್ನು ಜಾಸ್ತಿ ಮಾಡ್ತಿದೆ. ಆಗಿದ್ದಾಗಲೂ ಕೂಡ 50 ಲಕ್ಷವನ್ನು 50 ಲಕ್ಷ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಟ್ಯಾಕ್ಸ್ ಹಾಕಿ ಅದಕ್ಕೊಂದು 35 ಲಕ್ಷ ರೂಪಾಯಿ ಅಂದರೆ 15 ಲಕ್ಷ ರೂಪಾಯಿ ಕಳ್ಕೊಂಡು ಅದಾದ ನಂತರ ಈಗ 2026ರಲ್ಲಿ ಬಿಗ್ ಬಾಸ್ ವೇದಿಕೆನೇ ಗೆದ್ದಂಥ ಗಿಲ್ಲಿಗೆ ಬರ್ತಾ ಇರೋದು ಎಷ್ಟು 38-39 ಲಕ್ಷ. ಓಕೆ, ಸುದೀಪ್ 10 ಲಕ್ಷ ಕೊಟ್ಟಿದ್ದಾರೆ, ಶರವಣ ಅವರು ಒಂದು 20 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅವರಿಗೆ ಮುಂದೆ ಹೊರಗಡೆ ಫ್ಯೂಚರ್ ಇದೆ, ಅದೆಲ್ಲ ಓಕೆ. ಆದರೆ ಪ್ರೈಸ್ ಅಮೌಂಟನ್ನು ನೀವು ಜಾಸ್ತಿ ಮಾಡಿಲ್ಲ ಅಂದರೆ ಕೇವಲ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಬೇಕಾ ಅಥವಾ ಯಾವುದಕ್ಕೆ ನೋಡಬೇಕು ಎನ್ನುವಂಥ ಕುತೂಹಲದ ನಡುವೆ ಆ ವಿಷಯ ಹರಿದಾಡ್ತಾ ಇರೋದ್ರ ನಡುವೆ ನನ್ನ ಮನಸ್ಸಲ್ಲಿದ್ದಂಥ ಈ ಭಾಗ್ಯಲಕ್ಷ್ಮಿ ಹಣವನ್ನು ಕೂಡ ಯಾಕೆ ನೀವು ಜಾಸ್ತಿ ಮಾಡಿಲ್ಲ, ಇದು ಕೂಡ ಸರ್ಕಾರಕ್ಕೆ ತಲುಪಬೇಕು.